ಬಿಜೆಪಿ ಮುಖಂಡರಾಗಿರುವಂತಹ ಮಾಳವಿಕಾ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾಳವಿಕಾ ಅವರೇ, ಏನು ಹೇಳ್ತೀರಿ? ಒಬ್ಬ ಮಹಿಳೆಯಾಗಿ ಇನ್ನೊಬ್ಬ ಮಹಿಳೆ ನಡೀತಾ ಇರುವಂತಹ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡೋದೇ ತಪ್ಪಾ ಅಂತ? ಸಾರ್ವಜನಿಕ ಜೀವನದಲ್ಲಿ ನಮ್ಮ ವರ್ತನೆ ಅನ್ನೋದು ಸದಾ ಎಲ್ಲರ ಗಮನದಲ್ಲಿರುತ್ತೆ, ಸದಾ ಎಲ್ಲರೂ ಗಮನಿಸ್ತಾ ಇರ್ತಾರೆ ಅನ್ನೋದು ಒಂದು ಭಾಗ. ಆದ್ರೆ ಎರಡನೇದು, ನಾವು ವ್ಯಕ್ತಿಗಳಾಗಿ ನಮಗೆ ಅಂತ ಭಗವಂತ ಮತ್ತು ನಮ್ಮ ಮನೆಗಳಲ್ಲಿ ಸಂಸ್ಕಾರಗಳನ್ನ ಕೊಟ್ಟಿರ್ತಾರಲ್ಲ, ಅದನ್ನ ಸದುಪಯೋಗ ಮಾಡ್ಕೋಬೇಕಾಗತ್ತೆ ಈ ತರದ ಸಂದರ್ಭಗಳಲ್ಲಿ. ಇದು ಮೊದಲನೇ ಸರ್ತಿ ಏನಲ್ಲ ಸಿದ್ದರಾಮಯ್ಯನವರು ಈ ರೀತಿಯ ದರ್ಪದ ವರ್ತನೆ ಮಾಡ್ತಾ ಇರೋದು. ಆದ್ರೆ ಒಬ್ಬ ಸಾರ್ವಜನಿಕ ಮಹಿಳೆ ತಮ್ಮ ಅಳಲನ್ನ ತೋಡ್ಕೊಳಕ್ ಬಂದಾಗ ಅವ್ರನ್ನ ದೂಡೋದ್ರಿಂದ ಇವ್ರು ಸಾಧಿಸಿದ್ ಏನು ಅನ್ನೋದು ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಮತ್ತು ಇದು ಅತ್ಯಂತ ಖಂಡನೀಯ. ಇದರಲ್ಲಿ ರಾಜಕೀಯ ಅನ್ನೋದನ್ನ ಪಕ್ಕಕ್ಕಿಟ್ಟು ನಾವು ವ್ಯಕ್ತಿಗಳಾಗಿ ನೋಡ್ಬೇಕು, ಸಮಾಜದಲ್ಲಿ ಯಾರ ವರ್ತನೆ ಹೇಗಿರುತ್ತೆ ಅಂತ. ಇದು ಖಂಡನೀಯ ವರ್ತನೆ ಇವರದ್ದು. ಮತ್ತು ಖಂಡಿತ ಇದಕ್ಕೆ FIR ಹಾಕೊಂಡ್ರು ಏನು ತಪ್ಪಾಗ್ಲಾರ್ದು. ಮಾಳವಿಕಾ ಅವರೇ, ಹಲೋ, ಕೇಳಿಸ್ತಾ ಇದೆ, ಮಾತಾಡಿ. ಆಕೆಯನ್ನು ದೂಡಿದ್ದಾಗ್ಲಿ ಅವರು ಇವತ್ತು ಪ್ರಾಯಶಃ ಇರುವಂತಹ ರಾಜಕೀಯ ಒಂದು ಸಂದರ್ಭದಲ್ಲಿ ಅವ್ರಿಗೆ ಫ್ರಸ್ಟ್ರೇಷನ್ ಇರಬಹುದೇನೋ. ಇವತ್ತು ಬೆಳಗ್ಗೆ ತಾನೇ ಮುಖ್ಯಮಂತ್ರಿಗಳು ತನ್ನ ಕುರ್ಚಿಯನ್ನ ತ್ಯಾಗ ಮಾಡೋಕ್ ಸಿದ್ಧ ಆಗ್ಬಿಟ್ಟಿದೀನಿ ಅಂತ ಹೇಳಿರುವಂತದ್ದು, ಅದಕ್ಕೆ ಕಾರಣ ಅಂತ ಸಿದ್ದರಾಮಯ್ಯನವ್ರನ್ನ ಸೂಚಿಸಿರುವಂತದ್ದು, ಇದೆಲ್ಲ ಒತ್ತಡಗಳ ಮಧ್ಯೆ ಅವರ ಈ ರೀತಿಯ ವರ್ತನೆ ಇದ್ದಿರ್ಬೋದೇನೋ. ಆದ್ರೆ ಯಾರ ಸಿಟ್ಟನ್ನ ಯಾರ ಮೇಲೆ ತೋರಿಸ್ತೀರಿ ನೀವು? ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಸಮಾಜದಲ್ಲಿ ಒಬ್ಬ ಮುಖ್ಯವಾದ ವ್ಯಕ್ತಿಯಾಗಿ, ಇಷ್ಟೊಂದು ಅಧಿಕಾರವನ್ನ ಅನುಭವಿಸ್ತಾ ಇರುವ ವ್ಯಕ್ತಿಯಾಗಿ, ನಮಗೆ ವೋಟ್ ಹಾಕೋ ಜನರ ಬಗ್ಗೆನೆ ನಮ್ಗೆ ಗೌರವ ಇಲ್ಲದೆ ಇದ್ರೆ, ಅದರಲ್ಲೂ ಮಹಿಳೆಯರ ಬಗ್ಗೆ ಗೌರವ ಇಲ್ಲದೆ ಇದ್ರೆ ಬಹಳ ಬೇಸರದ ಸಂಗತಿ. ಧನ್ಯವಾದ ಮಾಳವಿಕಾ ಅವರೇ, ಎಷ್ಟೊತ್ತು ಇನ್ನೊಂದು ಜೊತೆ ಮಾತಾಡಿದ್ದಕ್ಕೆ. ಎರಡೊತ್ತು ಇಲ್ಲೇ